ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಕತೆ. ಇವತ್ತು ನಾವು ರೀಸೆಂಟ್ ಆಗಿ ತೆಲುಗು ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಹಾರರ್ ಮೂವಿ ಡಾರ್ಕ್ ನೈಟ್ ಸ್ಟೋರಿನ ನೋಡೋಣ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಕಥೆಯ ಆರಂಭದಲ್ಲಿ ನಮಗೆ ಹೇಮಾ ಅನ್ನೋ ಮಹಿಳೆಯನ್ನ ತೋರಿಸ್ತಾರೆ. ಈಕೆ ದುಃಖದಲ್ಲಿ ಕಾರನ್ನ ಓಡಿಸ್ಕೊಂಡು ಹೋಗ್ತಿರ್ತಾಳೆ. ಈಕೆ ದಾರಿಯಲ್ಲಿ ಹೋಗ್ತಿದ್ದಾಗ ಈಕೆಗೆ ದಾರಿ ಸೈಡಿಗೆ ಒಬ್ಬ ಭಿಕ್ಷುಕ ಕಾಣ್ತಾನೆ. ಹೇಮಾ ಅವನನ್ನ ದಾಟ್ಕೊಂಡು ಮುಂದೆ ಹೋಗ್ತಾಳೆ. ಈಗ ಹೇಮಾ ಸ್ವಲ್ಪ ಮುಂದೆ ಹೋದಾಗ ಮತ್ತೆ ಅದೇ ಭಿಕ್ಷುಕ ಆಕೆಗೆ ಮತ್ತೆ ಕಾಣ್ತಾನೆ. ಹೇಮಾ ಈ ಸಾರಿ ಕೂಡ ಅವನನ್ನ ದಾಟ್ಕೊಂಡು ಮುಂದೆ ಹೋಗ್ತಾಳೆ. ಇನ್ನು ಈಕೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದಾಗ ಮತ್ತೆ ಆಕೆಗೆ ಅದೇ ಭಿಕ್ಷುಕ ಕಾಣ್ತಾನೆ. ಇದನ್ನು ನೋಡಿ ಹೇಮಾ ಇದೇನಾಗ್ತಾ ಇದೆ, ಪದೇ ಪದೇ ಅದೇ ಭಿಕ್ಷುಕ ಯಾಕೆ ನನಗೆ ಕಾಣ್ತಾ ಇದ್ದಾನೆ ಅಂತ ಅನ್ಕೋತಾಳೆ. ಇದೇ ಯೋಚನೆಯಲ್ಲಿ ಆಕೆ ಕಾರನ್ನ ಇನ್ನೂ ಸ್ಪೀಡ್ ಆಗಿ ಓಡಿಸ್ತಾಳೆ. ಆಗ ಆಕೆ ಕಾರು ಒಂದು ಬೈಕ್ಗೆ ಗುದ್ದುತ್ತೆ. ಬೈಕ್ ಮೇಲಿದ್ದ ವ್ಯಕ್ತಿ ಕೆಳಗೆ ಬೀಳ್ತಾನೆ. ಅವನ ಕೈಗೆ ಫ್ರಾಕ್ಚರ್ ಆಗುತ್ತೆ. ಈಗ ಹೇಮಾ ಅವನನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾಳೆ. ಇಲ್ಲಿ ಡಾಕ್ಟರ್ ಆ ವ್ಯಕ್ತಿನ ಚೆಕ್ ಮಾಡಿ ಅವನಿಗೆ ಫ್ರಾಕ್ಚರ್ ಆಗಿದೆ ಅಂತ ಹೇಳ್ತಾರೆ. ಈಗ ಅವನ ಬ್ಯಾಂಡೇಜ್ ಮಾಡ್ತಾರೆ. ಈ ವ್ಯಕ್ತಿಯ ಹೆಸರು ರೋಷನ್ ಆಗಿರುತ್ತೆ. ಇನ್ನು ಡಾಕ್ಟರ್ ರೋಷನ್ಗೆ ನೀನು 4 ದಿನದವರೆಗೆ ಈ ಬ್ಯಾಂಡೇಜ್ ನ ಹಾಕೋಬೇಕು, ಮತ್ತೆ ಪ್ರತಿದಿನ ಬಂದು ನೀನು ಬ್ಯಾಂಡೇಜ್ ನ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಇದನ್ನ ಕೇಳಿ ಹೇಮಾಗೆ ತುಂಬಾ ಬೇಜಾರಾಗುತ್ತೆ. ಆಕೆ ನನ್ನಿಂದಾಗಿನೇ ಆಕ್ಸಿಡೆಂಟ್ ಆಯ್ತು ಅಂತ ಅನ್ಕೋತಾಳೆ. ಆಕೆ ರೋಷನ್ಗೆ ಸಾರಿ ಕೇಳ್ತಾಳೆ. ಆದ್ರೆ ರೋಷನ್ ಆಕೆಗೆ ಪರವಾಗಿಲ್ಲ, ದಾರಿಯಲ್ಲಿ ಇಂತ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ, ನೀವು ಟೆನ್ಷನ್ ತಗೋಬೇಡಿ ಅಂತ ಹೇಳ್ತಾನೆ. ಈಗ ರೋಷನ್ ಅಲ್ಲಿಂದ ಮನೆಗೆ ಹೋಗ್ಬೇಕು ಅನ್ಕೋತಾನೆ. ಅದಕ್ಕೆ ಅವನು ಹೇಮಾಗೆ ನಾನು ಈ ಪರಿಸ್ಥಿತಿಯಲ್ಲಿ ಬೈಕ್ ಓಡ್ಸಕ್ಕಾಗಲ್ಲ, ನೀವು ಒಂದು ಆಟೋನ ಅರೇಂಜ್ ಮಾಡ್ತೀರಾ ಅಂತ ಕೇಳ್ತಾನೆ. ಆಗ ಹೇಮಾ ಆಟೋ ಯಾಕೆ, ನಾನೇ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾಳೆ. ಇನ್ನು ಹೇಮಾ ಕಾರಲ್ಲಿ ರೋಷನ್ನ ಕರ್ಕೊಂಡು ಹೋಗ್ತಿದ್ದಾಗ ನೀವು ಚಿಂತೆ ಪಡಬೇಡಿ, ನಿಮ್ಮನ್ನ 4 ದಿನದವರೆಗೆ ನಾನೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಈಗ ರೋಷನ್ ಕೂಡ ಏನು ಹೇಳದೆ ಆಯ್ತು ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಹೇಮಾ ರೋಷನ್ನ ಕರ್ಕೊಂಡು ಮತ್ತೆ ಹಾಸ್ಪಿಟಲ್ಗೆ ಬರ್ತಾಳೆ. ಇಲ್ಲಿ ಡಾಕ್ಟರ್ ರೋಷನ್ನ ಚೆಕ್ ಮಾಡಿದ ಮೇಲೆ ಅವನು ಒಂದು ಸೂಪರ್ ಮಾರ್ಕೆಟ್ಗೆ ಹೋಗ್ತಾನೆ. ಇಲ್ಲಿ ಅವನು ತುಂಬಾ ಮ್ಯಾಗಿ ತಗೋತಾನೆ. ಹೇಮಾ ಇದನ್ನ ನೋಡಿ ಇಷ್ಟೊಂದು ಮ್ಯಾಗಿ ಪ್ಯಾಕೆಟ್ ಯಾಕೆ ತಗೊಂಡೆ ಅಂತ ಕೇಳ್ತಾಳೆ. ಆಗ ರೋಷನ್ ನನಗೆ ಮ್ಯಾಗಿ ಬಿಟ್ರೆ ಏನು ಮಾಡೋಕೆ ಬರಲ್ಲ, ಅದಕ್ಕೆ ನಾನು 3 ಹೊತ್ತು ಇದನ್ನೇ ತಿಂತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಹೇಮಾಗೂ ವಿಚಿತ್ರ ಅನಿಸುತ್ತೆ, ಆದ್ರೂ ಆಕೆ ಏನು ಹೇಳೋದಿಲ್ಲ. ಈಗ ಹೇಮಾ ರೋಷನ್ನ ಅಪಾರ್ಟ್ಮೆಂಟ್ ಅಲ್ಲಿ ಡ್ರಾಪ್ ಮಾಡಿ ತನ್ನ ಮನೆಗೆ ಹೋಗ್ತಿರ್ತಾಳೆ. ಆಗ ಆಕೆ ಕಾರಲ್ಲಿ ರೋಷನ್ ಮೊಬೈಲ್ ಮರ್ತೋಗಿರೋದು ನೋಡ್ತಾಳೆ. ಇದನ್ನ ನೋಡಿ ಆಕೆ ರೋಷನ್ಗೆ ಮೊಬೈಲ್ ಕೊಟ್ಟು ಬರ್ಬೇಕಂತ ಅನ್ಕೋತಾಳೆ. ಆದ್ರೆ ಆಕೆಗೆ ರೋಷನ್ ತನಗಾಗಿ ಅಡಿಗೆ ಮಾಡ್ಕೊಳ್ಳೋಕೆ ಕಷ್ಟಪಡ್ತಿರ್ತಾನೆ ಅಂತ ಅನಿಸುತ್ತೆ. ಅದಕ್ಕೆ ಆಕೆ ರೋಷನ್ಗಾಗಿ ಅಡಿಗೆ ಮಾಡ್ತಾಳೆ. ಈಗ ಆಕೆ ಟಿಫಿನ್ ಮತ್ತು ರೋಷನ್ ಮೊಬೈಲ್ ತಗೊಂಡು ಅವನ ಅಪಾರ್ಟ್ಮೆಂಟ್ಗೆ ಬರ್ತಾಳೆ. ಇಲ್ಲಿ ರೋಷನ್ಗೆ ತನ್ನ ಮೊಬೈಲ್ ಮತ್ತು ಆ ಟಿಫಿನ್ ಕೊಡ್ತಾಳೆ. ಈಗ ರೋಷನ್ ಆಕೆ ತಂದುಕೊಟ್ಟ ಟಿಫಿನ್ ನ ಮಾಡ್ತಾನೆ. ಆತ ಟಿಫಿನ್ ಮಾಡ್ತಿದ್ದಾಗ ಹೇಮಾಗೆ ಅಡಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾನೆ. ಇನ್ನು ನೀವು ಇಷ್ಟೊಂದು ಕಷ್ಟಪಡೋ ಅವಸರ ಇಲ್ಲ, ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ. ಆದ್ರೆ ಹೇಮಾ ಪರವಾಗಿಲ್ಲ, ನನ್ನಿಂದಾಗಿನೇ ನಿಮಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾಳೆ. ಈಗ ರೋಷನ್ ಊಟ ಮಾಡಿದ ಮೇಲೆ ಶರ್ಟ್ ಹಾಕೋತಿರ್ತಾನೆ. ಆದ್ರೆ ಅವನಿಗೆ ಶರ್ಟ್ ಬಟನ್ ಹಾಕೋದು ಕಷ್ಟ ಆಗ್ತಿರುತ್ತೆ. ಆಗ ಹೇಮಾ ಅವನಿಗೆ ಹೆಲ್ಪ್ ಮಾಡ್ತಾಳೆ. ಇದನ್ನ ನೋಡಿ ರೋಷನ್ ತುಂಬಾ ಖುಷಿ ಆಗ್ತಾನೆ. ಈಗ ಹೇಮಾ ಅಲ್ಲಿಂದ ಹೋಗ್ಬಿಡ್ತಾಳೆ. ಇನ್ನು ಅದೇ ದಿನ ರಾತ್ರಿ ರೋಷನ್ ಹೇಮಾಗೆ ಕಾಲ್ ಮಾಡಿ ನನಗೆ ತುಂಬಾ ಬೋರ್ ಹೊಡಿತಾ ಇದೆ, ನನ್ನ ಕೈ ಚೆನ್ನಾಗಿದ್ದಿದ್ರೆ ನಾನು ಬೈಕ್ ತಗೊಂಡು ಸಿಟಿ ರೌಂಡಿಂಗ್ ಮಾಡ್ತಿದ್ದೆ, ಆದ್ರೆ ಈಗ ಅದು ಸಾಧ್ಯವಿಲ್ಲ, ನೀವು ನನಗೆ ಒಂದು ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ತಾನೆ. ಆಗ ಹೇಮಾ ಏನು ಅಂತ ಹೇಳ್ತಾಳೆ. ಆಗ ರೋಷನ್ ನನಗೆ ಯಾವ್ದಾದ್ರು ಒಂದು ರೆಸ್ಟೋರೆಂಟ್ ಹತ್ರ ಡ್ರಾಪ್ ಮಾಡ್ತೀರಾ ಅಂತ ಕೇಳ್ತಾನೆ. ಇದನ್ನ ಕೇಳಿ ಹೇಮಾಗೆ ತುಂಬಾ ಕೋಪ ಬರುತ್ತೆ. ಆಕೆ ರೋಷನ್ಗೆ ನಾನು ನಿಮ್ಮ ಪರ್ಸನಲ್ ಸರ್ವೆಂಟ್ ಅಲ್ಲ, ನನ್ನಿಂದಾಗಿನೇ ನಿಮಗೆ ಆಕ್ಸಿಡೆಂಟ್ ಆಗಿದೆ ಅಂತ ನಾನು ನಿಮ್ಮನ್ನ ಕೇರ್ ಮಾಡ್ತಿದ್ದೆ ಅಷ್ಟೇ ಅಂತ ಸಿಟ್ಟಿಂದ ಫೋನ್ ಕಟ್ ಮಾಡ್ತಾಳೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಹೇಮಾಗೆ ತಾನು ಮಾಡಿದ ಕೆಲಸದ ಮೇಲೆ ಬೇಜಾರಾಗುತ್ತೆ. ನಾನೇ ಅವನಿಗೆ ಆಕ್ಸಿಡೆಂಟ್ ಮಾಡಿ ನಾನೇ ಅವನ ಮೇಲೆ ಸಿಟ್ಟಾಗ್ತಿದ್ದೀನಲ್ಲ ಅಂತ ಅನ್ಕೋತಾಳೆ. ಈಗ ಆಕೆ ಮತ್ತೆ ರೋಷನ್ಗೆ ಕಾಲ್ ಮಾಡಿ ಅವನ ಅಪಾರ್ಟ್ಮೆಂಟ್ಗೆ ಹೋಗ್ತಾಳೆ ಮತ್ತು ಅವನನ್ನ ಕರ್ಕೊಂಡು ಒಂದು ರೆಸ್ಟೋರೆಂಟ್ಗೆ ಬರ್ತಾಳೆ. ಇಲ್ಲಿ ಇವರು ಲಂಚ್ ಮಾಡ್ತಾರೆ. ಇವರು ಇಲ್ಲಿ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಿರ್ತಾರೆ. ಇಲ್ಲಿ ಹೇಮಾ ರೋಷನ್ಗೆ ನೀವು ಆಕ್ಸಿಡೆಂಟ್ ಆದ್ಮೇಲೆ ನಿಮ್ಮ ತಾಯಿ ಮನೆಗೆ ಹೋಗಿ ರೆಸ್ಟ್ ಮಾಡಬಹುದಾಗಿತ್ತಲ್ಲ ಅಂತ ಹೇಳ್ತಾಳೆ. ಆಗ ರೋಷನ್ ನಾನು ಸಣ್ಣವನಿದ್ದಾಗೆ ನನ್ನ ತಾಯಿ ತೀರ್ಕೊಂಡಿದ್ರು, ನನಗೆ ಈ ಪ್ರಪಂಚದಲ್ಲಿ ಯಾರಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಹೇಮಾ ಸ್ವಲ್ಪ ಎಮೋಷನಲ್ ಆಗ್ತಾಳೆ. ಇವರು ಊಟ ಮಾಡಿದ ಮೇಲೆ ಹೇಮಾ ರೋಷನ್ನ ಕರ್ಕೊಂಡು ಅವನ ಅಪಾರ್ಟ್ಮೆಂಟ್ ಹತ್ರ ಡ್ರಾಪ್ ಮಾಡ್ತಾಳೆ. ಇಲ್ಲಿ ಹೇಮಾಗೆ ರೋಷನ್ ಮನೆಯಲ್ಲಿ ಒಂದು ಚೆಸ್ ಬೋರ್ಡ್ ಕಾಣುತ್ತೆ. ಆಕೆ ರೋಷನ್ಗೆ ನೀವು ಚೆಸ್ ಆಡ್ತೀರಾ ಅಂತ ಕೇಳ್ತಾಳೆ. ಆಗ ರೋಷನ್ ಹೌದು, ನೀವು ಕೂಡ ಆಡ್ತೀರಾ ಅಂತ ಕೇಳ್ತಾಳೆ. ಆಗ ಹೇಮಾ ಹೌದು ಅಂತ ಹೇಳ್ತಾಳೆ. ಇವರಿಬ್ಬರೀಗ ಚೆಸ್ ಆಡೋಕೆ ಕೂತ್ಕೋತಾರೆ. ಇಲ್ಲಿ ಇವರು ಚೆಸ್ ಆಡ್ತಿದ್ದಾಗ ಪವರ್ ಕಟ್ ಆಗುತ್ತೆ. ಇವರಿಬ್ಬರೀಗ ಆಕ್ವರ್ಡ್ ಸಿಚುವೇಶನ್ ಅಲ್ಲಿ ಇರ್ತಾರೆ. ರೋಷನ್ ಹೇಮಾನ್ನೇ ಗುರಾಯಿಸ್ತಿರ್ತಾನೆ. ಇದನ್ನ ನೋಡಿ ಹೇಮಾಗೆ ಅನ್ಕಂಫರ್ಟೇಬಲ್ ಆಗುತ್ತೆ. ಆಕೆ ಅಲ್ಲಿಂದ ಹೋಗೋಕೆ ಟ್ರೈ ಮಾಡ್ತಾಳೆ. ಆಗ ರೋಷನ್ ಆಕೆ ಕೈ ಹಿಡಿದು ಆಕೆಗೆ ಕಿಸ್ ಮಾಡೋಕೆ ಹೋಗ್ತಾನೆ. ಆದ್ರೆ ಹೇಮಾ ಅವನಿಗೆ ಒಂದು ಸ್ಲ್ಯಾಪ್ ಮಾಡ್ತಾಳೆ ಮತ್ತು ಅಲ್ಲಿಂದ ಹೋಗ್ಬಿಡ್ತಾಳೆ. ಇದನ್ನ ನೋಡಿ ರೋಷನ್ಗೂ ತಾನು ಮಾಡಿದ್ದು ತಪ್ಪು ಅಂತ ಅನಿಸುತ್ತೆ. ಈಗ ಹೇಮಾ ಮಾರನೇ ಬೆಳಗ್ಗೆ ಮತ್ತೆ ರೋಷನ್ ಅಪಾರ್ಟ್ಮೆಂಟ್ ಹತ್ರ ಬರ್ತಾಳೆ. ಯಾಕಂದ್ರೆ ಇವತ್ತು ಚೆಕಪ್ ನ ಲಾಸ್ಟ್ ಡೇ ಇರುತ್ತೆ. ಹಾಗೆ ರೋಷನ್ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾಳೆ. ಇಲ್ಲಿ ಡಾಕ್ಟರ್ ಅವನನ್ನ ಚೆಕ್ ಮಾಡಿ ಎಲ್ಲ ಸರಿಯಾಗಿದೆ, ಈಗ ನೀವು ನಾರ್ಮಲ್ ಆಗಿದ್ದೀರಾ ಅಂತ ಹೇಳ್ತಾರೆ. ಇಲ್ಲಿ ಹೇಮಾ ರೋಷನ್ಗೆ ಸ್ಲ್ಯಾಪ್ ಮಾಡಿದಕ್ಕೆ ಸಾರಿ ಕೇಳ್ತಾಳೆ. ಆಗ ಆತ ನಿನ್ನೆ ನಂದೇ ತಪ್ಪು ಅಂತ ಹೇಳ್ತಾನೆ. ಈಗ ಇವರು ಹೊರಗೆ ಬಂದು ಬೈಕ್ ಮೇಲೆ ಸಿಟಿ ಸುತ್ತಾರೆ. ಆಮೇಲೆ ರೋಷನ್ ಹೇಮಾನ ತನ್ನ ಮನೆ ಹತ್ರ ಡ್ರಾಪ್ ಮಾಡ್ತಾನೆ. ಹೇಮಾ ಮನೆಯೊಳಗೆ ಬಂದಾಗ ಇಲ್ಲಿ ಒಬ್ಬ ವ್ಯಕ್ತಿ ಆಕೆಗೋಸ್ಕರ ವೇಟ್ ಮಾಡ್ತಿರ್ತಾನೆ. ಹೇಮಾ ಆತನನ್ನು ನೋಡಿ ಶಾಕ್ ಆಗ್ತಾಳೆ. ಆದ್ರೆ ಆಕೆ ಒಂದು ಮಾತಾಡದೆ ತನ್ನ ರೂಮ್ ಒಳಗೆ ಹೋಗ್ತಾಳೆ. ಇಲ್ಲಿ ಒಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಆಕ್ಚುಲಿ ಹೇಮಾಗೆ ಆಲ್ರೆಡಿ ಮದುವೆ ಆಗಿರುತ್ತೆ.
ಇನ್ನು ಆಕೆ ಮನೆಯಲ್ಲಿದ್ದ ವ್ಯಕ್ತಿ ಅಲೆಕ್ಸ್ ಆಗಿರ್ತಾನೆ. ಈತನೇ ಹೇಮಾ ಗಂಡ ಆಗಿರ್ತಾನೆ. ಇಲ್ಲಿ 1 ವರ್ಷ ಹಿಂದಿನ ಸಮಯ ತೋರಿಸ್ತಾರೆ. ಇಲ್ಲಿ ಅಲೆಕ್ಸ್ ಮತ್ತು ಅವನ ಫ್ಯಾಮಿಲಿ ಹೇಮನ ನೋಡೋಕೆ ಬಂದಿರ್ತಾರೆ. ಇಲ್ಲಿ ಅಲೆಕ್ಸ್ ಮತ್ತು ಅವನ ಫ್ಯಾಮಿಲಿಗೆ ಹೇಮಾ ಇಷ್ಟ ಆಗ್ತಾಳೆ. ಇವರು ಈಗ ಮದುವೆ ಆಗ್ತಾರೆ. ಇವರ ಮದುವೆ ತುಂಬಾ ಗ್ರ್ಯಾಂಡ್ ಆಗಿ ಆಗಿರುತ್ತೆ. ಅಲೆಕ್ಸ್ ಒಬ್ಬ ಲಾಯರ್ ಆಗಿರ್ತಾನೆ. ಈತ ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಿರ್ತಾನೆ ಮತ್ತು ತುಂಬಾ ರಿಚ್ ಆಗಿರ್ತಾನೆ. ಇವರ ಮದುವೆ ಆದ್ಮೇಲೆ ಹೇಮಾ ಹಾಲ್ ತಗೊಂಡು ಅಲೆಕ್ಸ್ ರೂಮ್ ಒಳಗೆ ಬರ್ತಾಳೆ. ಆದ್ರೆ ಅಲೆಕ್ಸ್ ಫೋನ್ ಅಲ್ಲಿ ಯಾರ ಜೊತೆನೋ ಮಾತಾಡ್ತಿರ್ತಾನೆ. ಅವನು ಕೋಪದಲ್ಲಿರ್ತಾನೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಅಲೆಕ್ಸ್ ಫೋನ್ ಕಟ್ ಮಾಡಿ ಹೇಮಾ ಹತ್ರ ಬರ್ತಾನೆ. ಆದ್ರೆ ಅವನಿಗೆ ಪದೇ ಪದೇ ಫೋನ್ ಬರ್ತಿರುತ್ತೆ. ಆಗ ಅವನು ಎದ್ದು ಫೋನ್ ತಗೊಂಡು ಹೊರಗೆ ಹೋಗ್ತಾನೆ ಮತ್ತು ಹೇಮಾಗೆ ನನಗೆ ಒಂದು ಅರ್ಜೆಂಟ್ ವರ್ಕ್ ಇದೆ, ನೀನು ಮಲ್ಕೋ ಅಂತ ಹೇಳಿ ಹೋಗ್ಬಿಡ್ತಾನೆ. ಆಕ್ಚುಲಿ ಅಲೆಕ್ಸ್ ಅಲ್ಲಿಂದ ಸೋಫಿ ಅನ್ನೋ ಒಬ್ಬ ಹುಡುಗಿ ಹತ್ರ ಹೋಗಿರ್ತಾನೆ. ಸೋಫಿ ಮತ್ತು ಅಲೆಕ್ಸ್ ನಡುವೆ ಅಫೇರ್ ನಡೀತಿರುತ್ತೆ. ಸೋಫಿ ಅಲೆಕ್ಸ್ ಆಫೀಸ್ ನಲ್ಲೇ ಕೆಲಸ ಮಾಡ್ತಿರ್ತಾಳೆ. ಇವರು ಈಗ ಇಲ್ಲಿ ಇಂಟಿಮೇಟ್ ಆಗ್ತಾರೆ. ಈಗ ಮಾರನೇ ದಿನ ಅಲೆಕ್ಸ್ ತನ್ನ ಮನೆಗೆ ಬಂದಾಗ ಅವನ ಅಕ್ಕ ಅವನಿಗೆ ತುಂಬಾ ಬೈತಾಳೆ. ಆದ್ರೆ ಅಲೆಕ್ಸ್ ನನಗೆ ನಿನ್ನೆ ಒಂದು ಅರ್ಜೆಂಟ್ ಕೆಲಸ ಇತ್ತು ಅಂತ ಸುಳ್ಳು ಹೇಳ್ತಾನೆ. ಈಗ ಇವರು ನೈಟ್ ಆದಾಗ ಒಂದು ಹೋಟೆಲ್ಗೆ ಡಿನ್ನರ್ಗೆ ಹೋಗ್ತಾರೆ. ಆದ್ರೆ ಅಲೆಕ್ಸ್ ಇಲ್ಲಿ ಹೇಮಾಗೆ ಕೇರೆ ಮಾಡ್ತಿರಲ್ಲ, ಅವನು ಬರೀ ಫೋನ್ ಅಲ್ಲಿ ಇರ್ತಾನೆ. ಇದನ್ನ ನೋಡಿ ಅಲೆಕ್ಸ್ ಫ್ಯಾಮಿಲಿಗೂ ಕೂಡ ಇವರಿಬ್ಬರಿಗೆ ಪ್ರೈವೇಸಿ ಕೊಡಬೇಕು. ಫ್ಯಾಮಿಲಿಯಲ್ಲಿ ತುಂಬಾ ಜನ ಇದ್ದಿದ್ದರಿಂದ ಇವರಿಗೆ ಟೈಮೇ ಸಿಗ್ತಿಲ್ಲ ಅಂತ ಅನ್ಕೋತಾರೆ. ಅದಕ್ಕೆ ಅಲೆಕ್ಸ್ ಫ್ಯಾಮಿಲಿ ಇವರಿಬ್ಬರನ್ನ ಪ್ರೈವೇಟ್ ಆಗಿ ಟೈಮ್ ಸ್ಪೆಂಡ್ ಮಾಡೋಕೆ ಒಂದು ವಿಲಾಗೆ ಕಳಿಸ್ತಾರೆ. ಈಗ ಹೇಮಾ ಕೂಡ ತನ್ನ ಲೈಫ್ ಚೆನ್ನಾಗಾಗ್ಬೋದು ಅಂತ ಅನ್ಕೋತಾಳೆ. ಯಾಕಂದ್ರೆ ಅಲೆಕ್ಸ್ ಆಕೆ ಬಗ್ಗೆ ಸ್ವಲ್ಪನೂ ಕೇರ್ ಮಾಡ್ತಿರಲ್ಲ. ಈಗ ಒಂದು ದಿನ ಅಲೆಕ್ಸ್ ತನ್ನ ಆಫೀಸ್ಗೆ ಹೋಗ್ತಿದ್ದಾಗ ಅಲ್ಲಿ ಸರಗಳರು ಬರ್ತಾರೆ. ಇವರು ಚೈನ್ ನ ಕದ್ಕೊಂಡು ಹೋಗ್ತಿರ್ತಾರೆ. ಆಗ ಅಲೆಕ್ಸ್ ಅವನನ್ನ ತಡೆಯೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅವರ ಹತ್ರ ಕತ್ತಿ ಇರುತ್ತೆ. ಅವರು ಅಲೆಕ್ಸ್ ನ ಕತ್ತಿಯಿಂದ ಎದುರಿಸಿ ಅಲ್ಲಿಂದ ಓಡೋಗ್ತಾರೆ. ಅದೇ ಪ್ರೊಸೆಸ್ ನಲ್ಲಿ ಚೈನ್ ಅಲ್ಲೇ ಬಿದ್ದು ಬಿಡುತ್ತೆ. ಆಗ ಹೇಮಾ ಆ ಚೈನ್ ನ ತಗೊಳಕ್ಕೆ ಹೋಗ್ತಾಳೆ. ಅಲ್ಲೇ ಪಕ್ಕದಲ್ಲಿ ಒಬ್ಬ ಭಿಕ್ಷುಕ ಕೂತಿರ್ತಾನೆ. ಇದೇ ಭಿಕ್ಷುಕನ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ದು. ಈ ಭಿಕ್ಷುಕ ಹೇಮಾನೇ ನೋಡ್ತಿರ್ತಾನೆ. ಈಗ ಮಾರನೇ ದಿನ ಹೇಮಾ ಅಲೆಕ್ಸ್ ಗಾಗಿ ಡಿನ್ನರ್ ರೆಡಿ ಮಾಡಿ ಅವನಿಗಾಗಿ ವೇಟ್ ಮಾಡ್ತಿರ್ತಾಳೆ. ಆದ್ರೆ ಆಫೀಸ್ ನಲ್ಲಿ ಸೋಫಿ ಅಲೆಕ್ಸ್ಗೆ ನನ್ನ ಜೊತೆ ಡಿನ್ನರ್ ಮಾಡುವಂತೆ ಫೋರ್ಸ್ ಮಾಡ್ತಾಳೆ. ಈಗ ಅಲೆಕ್ಸ್ಗೆ ಬೇರೆ ಆಪ್ಷನ್ ಇಲ್ಲದೆ ಸೋಫಿ ಜೊತೆ ಡಿನ್ನರ್ ಮಾಡ್ತಾನೆ. ಅವರು ಡಿನ್ನರ್ ಮಾಡಿ ಮನೆಗೆ ಬಂದಾಗ ತುಂಬಾ ಲೇಟ್ ಆಗಿರುತ್ತೆ. ಹೇಮಾ ಅಲೆಕ್ಸ್ ಗಾಗಿ ವೇಟ್ ಮಾಡ್ತಿರ್ತಾಳೆ. ಆದ್ರೆ ಅಲೆಕ್ಸ್ ನನಗೆ ಹಸಿವಿಲ್ಲ, ನನ್ನ ಹೊಟ್ಟೆ ಸರಿಯಿಲ್ಲ ಅಂತ ಹೇಳ್ತಾನೆ. ಇದರಿಂದ ಹೇಮಾಗೆ ತುಂಬಾ ಬೇಜಾರಾಗುತ್ತೆ. ಆಕೆ ತುಂಬಾ ಪ್ರೀತಿಯಿಂದ ಅಲೆಕ್ಸ್ ಗಾಗಿ ಊಟ ರೆಡಿ ಮಾಡಿರ್ತಾಳೆ. ಆದ್ರೆ ಅವನು ಒಂದ್ ಸ್ವಲ್ಪನೂ ಟೇಸ್ಟ್ ನೋಡಿರಲ್ಲ. ಆದ್ರೂ ಆಕೆ ಅಲೆಕ್ಸ್ಗೆ ಏನು ಹೇಳದೆ ಸುಮ್ಮನಿರ್ತಾಳೆ. ಈಗ ಮಾರನೇ ದಿನ ಹೇಮಾ ತನ್ನ ತಾಯಿಗೆ ಕಾಲ್ ಮಾಡಿ ಎಲ್ಲಾ ವಿಷಯ ಹೇಳ್ತಾಳೆ. ಮತ್ತು ಅಲೆಕ್ಸ್ಗೆ ಹೊಟ್ಟೆ ಸರಿಯಿಲ್ಲ, ನಿನ್ನೆ ರಾತ್ರಿ ಅವರು ವಾಮಿಟ್ ಕೂಡ ಮಾಡ್ತಿದ್ರು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಹೇಮಾ ತಾಯಿ, ನೀನು ಒಂದು ಕೆಲಸ ಮಾಡು, ಲಂಚ್ ಅಲ್ಲಿ ಅವರಿಗೆ ಕರ್ಡ್ ರೈಸ್ ನ ತಗೊಂಡು ಹೋಗು, ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ತಾಳೆ. ಈಗ ಹೇಮಾ ಅದೇ ರೀತಿ ಕರ್ಡ್ ರೈಸ್ ನ ರೆಡಿ ಮಾಡ್ಕೊಂಡು ಅಲೆಕ್ಸ್ ಆಫೀಸ್ಗೆ ಹೋಗ್ತಾಳೆ. ಈಕೆ ಅಲೆಕ್ಸ್ ಚೇಂಬರ್ ಗೆ ಹೋದಾಗ ಅಲ್ಲಿನ ದೃಶ್ಯ ನೋಡಿ ಶಾಕ್ ಆಗ್ತಾಳೆ. ಯಾಕಂದ್ರೆ ಅಲ್ಲಿ ಅಲೆಕ್ಸ್ ಮತ್ತು ಸೋಫಿ ರೊಮ್ಯಾನ್ಸ್ ಮಾಡ್ತಿರ್ತಾರೆ. ಅಲೆಕ್ಸ್ ಮತ್ತು ಸೋಫಿ ಕೂಡ ಹೇಮಾನ ನೋಡ್ತಾರೆ. ಹೇಮಾ ಏನು ಮಾತಾಡದೆ ಅಲ್ಲಿಂದ ಕೋಪದಲ್ಲಿ ಹೊರಗೆ ಬರ್ತಾಳೆ. ಈಕೆ ಕೋಪದಲ್ಲಿ ಅಲ್ಲಿಂದ ಹೋಗ್ತಿದ್ದಾಗ ಅಲೆಕ್ಸ್ ಫ್ರೆಂಡ್ ಆಕೆಗೆ ಏನಾಯ್ತು ಅಂತ ಕೇಳ್ತಾನೆ. ಆಗ ಹೇಮಾ ಆತನಿಗೆ ನನ್ನಿಂದ ಒಂದು ಸತ್ಯವನ್ನ ಮುಚ್ಚಿಡಲಾಗಿತ್ತು. ಆ ಸತ್ಯ ನನಗೆ ಗೊತ್ತಾಗಬಾರ್ದಾಗಿತ್ತು. ಆದ್ರೆ ಈಗ ಅದು ನನಗೆ ಗೊತ್ತಾಯ್ತು. ನನ್ನ ಗಂಡನೇ ನನಗೆ ಮೋಸ ಮಾಡ್ತಿದ್ದಾನೆ ಅಂತ ಹೇಳ್ತಾಳೆ. ಈಗ ಹೇಮಾ ದುಃಖದಲ್ಲಿ ಅಳ್ತಾ ಅಲ್ಲಿಂದ ಕಾರಿಂದ ಮನೆಗೆ ಹೋಗ್ತಿರ್ತಾಳೆ. ಇದೇ ಸೀನ್ ನ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ದು. ಇದೇ ಟೈಮಲ್ಲಿ ಆಕೆ ಕಾರಿಂದ ರೋಷನ್ಗೆ ಆಕ್ಸಿಡೆಂಟ್ ಆಗುತ್ತೆ ಮತ್ತು ಅವನ ಕೈಗೆ ಫ್ರಾಕ್ಚರ್ ಆಗುತ್ತೆ. ತನ್ನ ಗಂಡನಿಂದ ಮೋಸ ಆಗಿದ್ದ ಹೇಮಾಗೆ ರೋಷನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಅಲೆಕ್ಸ್ ಹೇಮಾ ಮುಂದೆ ಕೂತಿರ್ತಾನೆ. ಹೇಮಾ ಅಲೆಕ್ಸ್ಗೆ ಏನಾಯ್ತು ಅಂತ ಕೇಳ್ತಾಳೆ. ಆದ್ರೆ ಅಲೆಕ್ಸ್ಗೆ ಸ್ವಲ್ಪನೂ ಪಶ್ಚಾತ್ತಾಪ ಇರಲ್ಲ. ಅವನು ಸೋಫಿ ಜೊತೆ ತುಂಬಾ ಖುಷಿಯಿಂದ ಇರ್ತಾನೆ. ಆ ಇನ್ಸಿಡೆಂಟ್ ಆದ್ಮೇಲೆ ಇವರಿಬ್ಬರು ಆ ವಿಷಯದ ಬಗ್ಗೆ ಮಾತಾಡಿರಲ್ಲ. ಇವರು ಒಟ್ಟಿಗಾದ್ರೂ ಇರ್ತಾರೆ, ಆದ್ರೆ ಒಟ್ಟಿಗೆ ಬದುಕ್ತಿರಲ್ಲ. ಇನ್ನು ಅಲೆಕ್ಸ್ ಮಾರನೇ ದಿನ ಬೆಳಗ್ಗೆ ಎಲ್ಲೋ ಹೋಗ್ತಿರ್ತಾನೆ. ಆಗ ಅವನು ತನ್ನ ವೈಫ್ಗೆ ಹೇಳದೆ ಸೋಫಿಗೆ ಕಾಲ್ ಮಾಡ್ತಾನೆ. ಅವನು ಸೋಫಿಗೆ, ನಾನು ಒಂದು ಕೆಲಸದ ಮೇಲೆ ಹೊರಗೆ ಹೋಗ್ತಾ ಇದ್ದೀನಿ, ಸಾಯಂಕಾಲವರೆಗೆ ಬರ್ತೀನಿ ಅಂತ ಹೇಳ್ತಾನೆ. ಆಗ ಸೋಫಿ ಅವನಿಗೆ, ಪೂರ್ತಿ ದಿನ ನಿನ್ನ ನೋಡದೆ ನನಗೆ ಇರೋಕ್ಕಾಗಲ್ಲ, ಆದಷ್ಟು ಬೇಗ ನೀನು ಇಲ್ಲಿ ಬಂದ್ಬಿಡು ಅಂತ ಹೇಳ್ತಾಳೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಆಕ್ಚುಲಿ ಸೋಫಿ ಆ ಟೈಮಲ್ಲಿ ಹೋಟೆಲ್ ರೂಮ್ ನಲ್ಲಿರ್ತಾಳೆ. ಆಕೆ ಸ್ಯಾಂಡಿ ಅನ್ನೋ ಒಬ್ಬ ಜಿಮ್ ಟ್ರೈನರ್ ಜೊತೆ ಅಲ್ಲಿರ್ತಾಳೆ. ಅಂದ್ರೆ ಸೋಫಿ ಅಲೆಕ್ಸ್ಗೂ ಮೋಸ ಮಾಡ್ತಿರ್ತಾಳೆ. ಆಕೆ ಅವನ ದುಡ್ಡಿಗಾಗಿ ಅವನ ಜೊತೆ ಇರ್ತಾಳೆ. ಇದನ್ನೆಲ್ಲ ಅಲೆಕ್ಸ್ ಫ್ರೆಂಡ್ ಒಬ್ಬನು ನೋಡ್ಬಿಡ್ತಾನೆ. ಅವನು ಅಲೆಕ್ಸ್ಗೆ ಕಾಲ್ ಮಾಡಿ ಇದೆಲ್ಲ ಹೇಳ್ತಾನೆ. ಆಗ ಅವನು ಕಾರ್ ಯೂಟರ್ನ್ ಮಾಡ್ಕೊಂಡು ಅದೇ ಹೋಟೆಲ್ಗೆ ಬರ್ತಾನೆ. ಇಲ್ಲಿ ಬಂದು ನೋಡಿದಾಗ ಸೋಫಿ ಬೆಡ್ ಮೇಲೆ ಮಲ್ಕೊಂಡಿರ್ತಾಳೆ. ಇನ್ನು ಆ ಜಿಮ್ ಟ್ರೈನರ್ ಸ್ಯಾಂಡಿ ಒಳಗೆ ಬಾತ್ರೂಮ್ ನಲ್ಲಿರ್ತಾನೆ. ಇದನ್ನ ನೋಡಿ ಅಲೆಕ್ಸ್ಗೆ ತುಂಬಾ ಕೋಪ ಬರುತ್ತೆ. ಅವನು, ನಾನು ಈಕೆನ ಎಷ್ಟು ಲವ್ ಮಾಡಿದೆ, ಆದ್ರೆ ಈಕೆ ನನಗೆ ಮೋಸ ಮಾಡಿದ್ದಾಳೆ ಅಂತ ಅನ್ಕೋತಾನೆ. ಈಗ ಅವನು ಕೋಪದಲ್ಲಿ ಸೋಫಿನ ಕೊಲ್ಬೇಕು ಅಂತ ನೋಡ್ತಾನೆ. ಆದ್ರೆ ಅವನು, ಈಗ ನಾನು ಸೋಫಿನ ಕೊಂದ್ರೆ ನಾನು ಜೈಲಿಗೆ ಹೋಗ್ತೀನಿ, ಇದರಿಂದ ಹೇಮಾ ಜೀವನ ಹಾಳಾಗುತ್ತೆ ಅಂತ ಅನ್ಕೋತಾನೆ. ಈಗ ಅವನು ಅಲ್ಲಿಂದ ಸೀದಾ ಹೇಮಾ ಹತ್ರ ಬರ್ತಾನೆ. ಈತ ಹೇಮಾಗೆ ಸ್ವಾರಿ ಕೇಳ್ತಾನೆ. ಮತ್ತು ನಾನು ನಿನಗೆ ಮೋಸ ಮಾಡಿದಂಗೆ ಸೋಫಿ ಕೂಡ ನನಗೆ ಮೋಸ ಮಾಡಿದ್ಲು. ಈಗ ನನಗೆ ಮೋಸ ಮಾಡಿದ್ರೆ ಹೇಗೆ ಫೀಲ್ ಆಗುತ್ತೆ ಅಂತ ಗೊತ್ತಾಯ್ತು. ನಾನು ನಿನಗೆ ತುಂಬಾ ದೊಡ್ಡ ಮೋಸ ಮಾಡಿದ್ದೀನಿ, ಸ್ವಾರಿ ಅಂತ ಕೇಳ್ತಾನೆ. ಮತ್ತು ಈಗಿಂದ ನಾನು ಚೇಂಜ್ ಆಗಿದ್ದೀನಿ. ಈಗ ನಾನು ಸೋಫಿ ಹತ್ರ ಹೋಗಲ್ಲ, ನೀನು ನನಗೆ ಇನ್ನೊಂದು ಚಾನ್ಸ್ ಕೊಡು, ನಾನು ನಿನ್ನ ಹತ್ರ ಇರ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಹೇಮಾಗೂ ಅಲೆಕ್ಸ್ ಈಗ ಬದಲಾಗಿದ್ದಾನೆ ಅಂತ ಅನಿಸುತ್ತೆ. ಆಕೆ ಕೂಡ ಅಲೆಕ್ಸ್ ನ ಕ್ಷಮಿಸಿಬಿಡ್ತಾಳೆ. ಮತ್ತು ಇವರು ಈಗ ಒಟ್ಟಿಗೆ ಇರ್ಬೇಕಂತ ಡಿಸೈಡ್ ಮಾಡ್ತಾರೆ. ಈಗ ಸೀನ್ ರೋಷನ್ ಕಡೆ ಶಿಫ್ಟ್ ಆಗುತ್ತೆ. ರೋಷನ್ ಹೇಮಾನ ತುಂಬಾ ಹಚ್ಕೊಂಡಿರ್ತಾನೆ. ಅವನು ಹೇಮಾನ ಲವ್ ಮಾಡೋಕೆ ಸ್ಟಾರ್ಟ್ ಮಾಡಿರ್ತಾನೆ. ಅವನು ಪದೇ ಪದೇ ಹೇಮಾಗೆ ಕಾಲ್ ಮಾಡ್ತಿರ್ತಾನೆ.
ಆಗ ಹೇಮಾ ರೋಷನ್ನ ಬಂದು ಭೇಟಿ ಆಗ್ತಾಳೆ ಮತ್ತು ಅವನಿಗೆ ನನ್ನ ಮತ್ತು ನಿನ್ನ ನಡುವೆ ಏನಿಲ್ಲ, ನಾನು ಕೇವಲ ನಿನಗೆ ಆಕ್ಸೆಂಟ್ ಮಾಡಿದ್ದೀನಿ ಅಂತ ಒಂದೇ ಕಾರಣಕ್ಕೆ ನಾನು ನಿನ್ನ ಕೇರ್ ಮಾಡ್ತಿದ್ದೆ. ನಾನು ಮದುವೆ ಆದ್ಮೇಲೆ ನನಗೆ ಪ್ರೀತಿ ಸಿಕ್ಕಿದ್ದಿಲ್ಲ, ಅದಕ್ಕೆ ನಾನು ಯಾವುದೋ ಒಂದು ದಾರಿಯಲ್ಲಿ ನನಗೆ ಪ್ರೀತಿ ಸಿಗುತ್ತೇನೋ ಅಂತ ನೋಡ್ತಿದ್ದೆ, ಅದಕ್ಕೆ ನಾನು ನಿನಗೆ ಅಷ್ಟೊಂದು ಕ್ಲೋಸ್ ಆದೆ, ಆದ್ರೆ ನಾನು ನಿನ್ನ ಲವ್ ಮಾಡ್ತಿಲ್ಲ ಅಂತ ಹೇಳ್ತಾಳೆ. ಮತ್ತು ಹೇಮಾ ರೋಷನ್ಗೆ ಸ್ವಾರಿ ಕೇಳ್ತಾಳೆ ಮತ್ತು ನಾವಿಬ್ರು ಈಗ ಭೇಟಿ ಆಗೋದು ಸರಿಯಲ್ಲ, ಯಾಕಂದ್ರೆ ಈಗ ನಾನು ಮತ್ತು ನನ್ನ ಹಸ್ಬೆಂಡ್ ಈಗ ಒಟ್ಟಿಗೆ ಇದ್ದೀವಿ ಅಂತ ಹೇಳ್ತಾಳೆ. ಇಷ್ಟ ಹೇಳಿ ಹೇಮಾ ಅಲ್ಲಿಂದ ಹೋಗ್ಬಿಡ್ತಾಳೆ. ಇದನ್ನ ನೋಡಿ ರೋಷನ್ ತುಂಬಾ ಬೇಜಾರಾಗ್ತಾನೆ. ಇನ್ನು ಅದೇ ದಿನ ರಾತ್ರಿ ಅಲೆಕ್ಸ್ ಆಫೀಸ್ ನಿಂದ ಮನೆಗೆ ಬಂದಾಗ ಹೇಮನ ಒಂದು ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾನೆ. ಇವರು ಇಲ್ಲಿ ಈಗ ತುಂಬಾ ಸಂತೋಷದಿಂದ ಊಟ ಮಾಡ್ತಾರೆ. ಇವರು ಈಗ ಊಟ ಆದ್ಮೇಲೆ ಮನೆಗೆ ಬಂದು ಮಲ್ಕೋತಾರೆ. ಆಗ ಹೇಮಾಗೆ ಒಂದು ಮೆಸೇಜ್ ಬರುತ್ತೆ. ಹೇಮಾ ಅದನ್ನ ತೆಗೆದು ನೋಡಿದಾಗ ಆ ಮೆಸೇಜ್ ರೋಷನ್ ಆಗಿರುತ್ತೆ. ರೋಷನ್ ಹೇಮಾಗೆ ನಾನು ನಿನ್ನ ಮನೆ ಹೊರಗಿದ್ದೀನಿ, ನನ್ನ ನೋಡೋಕೆ ಬಾ ಅಂತ ಬರ್ದಿರ್ತಾನೆ. ಇದನ್ನ ನೋಡಿ ಹೇಮಾ ಅವನ ಹತ್ರ ಹೋಗ್ತಾಳೆ ಮತ್ತು ಇಲ್ಲಾಕೆ ಬಂದೆ ಅಂತ ಕೇಳ್ತಾಳೆ. ಆಗ ರೋಷನ್ ನಿನ್ನ ನೋಡ್ಬೇಕಂತ ಅನಿಸಿತ್ತು, ಅದಕ್ಕೆ ಬಂದೆ ಅಂತ ಹೇಳ್ತಾನೆ. ಇವರು ಈಗ ಮಾತಾಡ್ತಿದ್ದಾಗ ಅಲೆಕ್ಸ್ಗೆ ಎಚ್ಚರಿಕೆ ಆಗುತ್ತೆ. ಅವನು ಹೊರಗೆ ಬಂದು ನೋಡ್ತಾನೆ. ಆದ್ರೆ ಇಲ್ಲಿ ಹೇಮಾ ಮಾತ್ರ ಇರ್ತಾಳೆ, ರೋಷನ್ ಬಚ್ಚಿಟ್ಕೊಂಡಿರ್ತಾನೆ. ಈಗ ಇವರು ವಾಪಸ್ ಮಲ್ಕೊಳ್ಳೋಕೆ ಹೋಗ್ತಾರೆ. ಆಗ ರೋಷನ್ ರೂಮ್ ಒಳಗೆ ಬಂದು ಹೇಮಾನ ಎಬ್ಬಿಸ್ತಾನೆ. ಆಗ ಹೇಮಾ ಅವನನ್ನ ಹೊರಗೆ ಕಳಿಸೋಕೆ ತುಂಬಾ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ರೋಷನ್ ಕೇಳದೆ ಆಕೆನ ಹಗ್ ಮಾಡ್ಕೋತಾನೆ. ಅದೇ ಟೈಮಲ್ಲಿ ಅಲೆಕ್ಸ್ಗೆ ಎಚ್ಚರಿಕೆ ಆಗುತ್ತೆ. ಅವನು ಇವರಿಬ್ಬರನ್ನ ನೋಡ್ತಾನೆ. ಈ ದೃಶ್ಯ ನೋಡಿ ಅಲೆಕ್ಸ್ಗೆ ತುಂಬಾ ಕೋಪ ಬರುತ್ತೆ. ಅವನು ಇಬ್ಬರ ಮೇಲೆ ತುಂಬಾ ಕೋಪ ಮಾಡ್ತಾನೆ. ಇನ್ನು ಆತ ಕಿಚನ್ಗೆ ಹೋಗಿ ಒಂದು ನೈಫ್ ತಗೊಂಡು ಬಂದು ರೋಷನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಗ ರೋಷನ್ ಕೂಡ ಅಲೆಕ್ಸ್ಗೆ ತುಂಬಾ ಹೊಡಿತಾನೆ. ಇದೇ ಪ್ರೊಸೆಸ್ ನಲ್ಲಿ ಒಂದು ಸುತ್ತಿಗೆ ತಗೊಂಡು ರೋಷನ್ ಅಲೆಕ್ಸ್ ತಲೆಗೆ ಹೊಡಿತಾನೆ. ಈಗ ಅಲೆಕ್ಸ್ ಅಲ್ಲೇ ಸತ್ತೋಗ್ತಾನೆ. ಇದನ್ನ ನೋಡಿ ಹೇಮಾಗೆ ತುಂಬಾ ದುಃಖ ಆಗುತ್ತೆ. ಆಕೆ ರೋಷನ್ಗೆ ನೀನೇನ್ ಮಾಡ್ಬಿಟ್ಟೆ ಅಂತ ಬೈತಾಳೆ. ಆಗ ರೋಷನ್ ಇದೊಂದು ಬೈ ಮಿಸ್ಟೇಕ್ ಆಯ್ತು, ನಾನು ಬೇಕಂತ ಅವನನ್ನ ಸಾಯಿಸಿಲ್ಲ ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ರೋಷನ್ ಹೇಮಾಗೆ ಈ ಬಾಡಿನ ಎಲ್ಲಾದ್ರೂ ಡಂಪ್ ಮಾಡೋಣ, ಆಮೇಲೆ ನಾವಿಬ್ರು ಫಾರಿನ್ಗೆ ಓಡೋಗೋಣ ಅಂತ ಹೇಳ್ತಾನೆ. ಈಗ ಅವನು ಪ್ಯಾಕಿಂಗ್ ಮಾಡೋಕೆ ಅಲ್ಲಿಂದ ಹೊರಗೆ ಹೋಗ್ತಾನೆ. ಅದೇ ಟೈಮಲ್ಲಿ ಹೇಮಾ ತಂದೆ ತಾಯಿ ಅಲ್ಲಿ ಬರ್ತಾರೆ. ಇವರು ಹೇಮಾಗೆ ತುಂಬಾ ಬೈತಾರೆ. ಆದ್ರೆ ಅದೇ ಟೈಮಲ್ಲಿ ಹೇಮಾಗೆ ಎಚ್ಚರಿಕೆ ಆಗುತ್ತೆ. ಅಂದ್ರೆ ಇದೆಲ್ಲ ಹೇಮಾ ಕನಸಾಗಿರುತ್ತೆ. ಆಕೆ ಕಣ್ಣು ತೆರೆದು ನೋಡಿದಾಗ ಅಲ್ಲಿ ರೋಷನ್ ಇರಲ್ಲ, ಅಲ್ಲಿ ಒಂದು ಲೆಟರ್ ಇರುತ್ತೆ. ಆ ಲೆಟರ್ ರೋಷನ್ ಬರೆದಿರ್ತಾನೆ. ರೋಷನ್ ಅದರಲ್ಲಿ ನಾನು ನಿನ್ನ ಪಡ್ಕೊಳ್ಳೋಕೆ ತುಂಬಾ ಟ್ರೈ ಮಾಡಿದೆ, ಆದ್ರೆ ನೀನು ನನ್ನ ಒಳಗಲ್ಲ, ಅದಕ್ಕೆ ನಾನು ನಿನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಬರೆದಿರ್ತಾನೆ. ಇದನ್ನ ಓದಿ ಹೇಮಾಗೆ ಚಕ್ಕರ್ ಬರುತ್ತೆ. ಆಕೆ ಅಲ್ಲೇ ಮೂರ್ಛೆ ಹೋಗ್ತಾಳೆ. ಆಗ ಅದೇ ಭಿಕ್ಷುಕ ಬಂದು ಆಕೆನ ಕಾಪಾಡ್ತಾನೆ. ಈತ ಹೇಮಾಗೆ ನನಗೆ ಪಾಸ್ಟ್ಗೆ ಹೋಗೋಕೆ ಪವರ್ ಇದೆ, ನಾನು ನಿನಗೆ ಆಶೀರ್ವಾದ ಕೊಡ್ತೀನಿ, ನೀನು ಪಾಸ್ಟ್ಗೆ ಹೋಗಿ ನಿನ್ನ ಜೀವನನ ಸರಿ ಮಾಡ್ಕೋ ಅಂತ ಹೇಳ್ತಾನೆ. ಈಗ ಹೇಮಾ ತನ್ನ ಪಾಸ್ಟ್ಗೆ ಬರ್ತಾಳೆ. ಇಲ್ಲಿ ರೋಷನ್ ಮತ್ತು ಅಲೆಕ್ಸ್ ಜಗಳ ಮಾಡ್ತಿರ್ತಾರೆ. ಈಗ ರೋಷನ್ ಅಲೆಕ್ಸ್ ತಲೆಗೆ ಸುತ್ತಿಗೆಯಿಂದ ಹೊಡೆಯೋ ಟೈಮಲ್ಲಿ ಹೇಮಾ ಅವನನ್ನ ತಡಿತಾಳೆ ಮತ್ತು ಅವನನ್ನ ದೂರ ದೂಕ್ತಾಳೆ. ಇದನ್ನು ನೋಡಿ ಅಲೆಕ್ಸ್ಗೆ ತಾನು ಹೇಮಾ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀನಿ ಅಂತ ಅರ್ಥವಾಗುತ್ತೆ. ಅವನು ಹೇಮಾಗೆ ಸ್ವಾರಿ ಕೇಳ್ತಾನೆ. ಈಗ ರೋಷನ್ಗೂ ಕೂಡ ತಾನು ಮಾಡ್ತಿರೋದು ತಪ್ಪು ಅಂತ ಅನಿಸುತ್ತೆ. ಅವನು ಅವರಿಬ್ಬರನ್ನ ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಸೊ ಈ ಮೂವಿಯಲ್ಲಿ ನಾವು ತೆಗೆದುಕೊಳ್ಳುವಂತಹ ಸಣ್ಣ ಸಣ್ಣ ನಿರ್ಧಾರಗಳು ನಮ್ಮ ಜೀವನದಲ್ಲಿ ಯಾವೆಲ್ಲ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅಂತ ತೋರಿಸಲಾಗಿದೆ. ನಾವು ದುಃಖದಲ್ಲಿ ಅಥವಾ ಸಂತೋಷದಲ್ಲಿ ಯಾವ ನಿರ್ಧಾರವನ್ನ ತಗೋಬಾರದು ಅಂತ ಈ ಮೂವಿ ನಮಗೆ ಕಲಿಸಿಕೊಡುತ್ತೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.